ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ವೈರ್ಮೆಂಟ್ 2023 10th ಪಾಸ್ ಆಗಿರಬೇಕು. ಜವಾನ್ ಹುದ್ದೆ ಖಾಲಿ ಇದೆ. ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 31 ಇದೆ. ಹಾಗಾಗಿ ಎಷ್ಟೆಷ್ಟು ಹುದ್ದೆಗಳು ಅಂದರೆ ಹೈದರಾಬಾದ್ ಕರ್ನಾಟಕ 29 ಅಂದರೆ HKದವರಿಗೆ 29 ಹುದ್ದೆಗಳು ಖಾಲಿ ಇವೆ. ಉಳಿದವರಿಗೆ 2 ಹುದ್ದೆಗಳು ಖಾಲಿ ಇವೆ. ಶೈಕ್ಷಣಿಕ ಅರ್ಹತೆ ನೋಡೋಣ. ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕು. ಕನ್ನಡ ಓದಲು ಬರೆಯಲು ತಿಳಿದಿರಬೇಕು. SSLC ಪಾಸ್ ಆದರೆ ಸಾಕು, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ವಯಸ್ಸಿನ ಮಿತಿ ನೋಡೋದಾದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ 18 ವರ್ಷ ಪೂರೈಸಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಆಗಿರಬೇಕು. ಪ್ರವರ್ಗ 2A 2B 3B ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ ಆಗಿರಬೇಕು. ಪ್ರಜಾತಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರಬೇಕು. ವೇತನ ಅಂದರೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ 13,000ರಿಂದ 28,950 ರೂಪಾಯಿ ಶ್ರೇಣಿಯಲ್ಲಿ ವೇತನ ನೀಡಲಾಗುತ್ತದೆ. ಇಲ್ಲಿ 13,000ರಿಂದ 29,000 ತನಕ ಸ್ಯಾಲರಿ ಇರುತ್ತೆ ಗೆಳೆಯರೆ. ಆಯ್ಕೆ ವಿಧಾನ ನೋಡಿಬಿಟ್ಟು SSLC ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಪಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಂದರೆ ಒಂದು ಹುದ್ದೆಗೆ 10 ವಿದ್ಯಾರ್ಥಿನ ಕರೀತಾರೆ. ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ನೀವು 10th ಮಾರ್ಕ್ಸಲ್ಲಿ ಎಷ್ಟು ತೊಗೊಂಡಿರ್ತಾರೆ ಅದರ ಮೇಲೆ ಒಂದು ಹುದ್ದೆಗೆ 10 ಜನನ ಕರೆದಿರ್ತಾರೆ. ಅದರಲ್ಲಿ ಸಂದರ್ಶನ ನಡೆಸಿ ಒಬ್ಬರಿಗೆ ಆಯ್ಕೆ ಮಾಡ್ತಾರೆ. ಈ ಸರ್ಕಾರಿ ಹುದ್ದೆಗೆ ಹೋಗಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಸುಮ್ಮನೆ ಅಪ್ಲೈ ಮಾಡಿ, ಆಯ್ಕೆ ಆಗುತ್ತೋ ಇಲ್ಲೋ ಸೆಕೆಂಡರಿ. ಇಲ್ಲಿ ಅರ್ಜಿ ಸಲ್ಲಿಕೆ ವಿಧಾನ ಅಂದರೆ ಆನ್ಲೈನ್ ಮೂಲಕ ಯಾವ ರೀತಿ ಅಪ್ಲೈ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅರ್ಜಿ ಸಲ್ಲಿಕೆ ವಿಧಾನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ನೋಡಿಬಿಟ್ಟು ಅಪ್ಲೈ ಮಾಡಿ. ಇಲ್ಲಿ ಅರ್ಜಿ ಶುಲ್ಕ ಕೂಡ ಇರುತ್ತೆ. ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಇಲ್ಲಿ 200 ರೂಪಾಯಿ ಇದೆ. ಈ ಪ್ರಜಾತಿ ಪ್ರವರ್ಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಇಲ್ಲಿ ಅಂಗವಿಕಲರು ಮತ್ತು SC/STಗಳಿಗೆ ಇಲ್ಲಿ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಶುಲ್ಕವನ್ನು ಪಾವತಿಸುವವರು ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕ ಪಾವತಿಸಬಹುದು. ಅರ್ಜಿ ಡಿಸೆಂಬರ್ 4ಕ್ಕೆ ಪ್ರಾರಂಭವಾಗಿದೆ. ಇಲ್ಲಿ ಕೊನೆಯ ದಿನಾಂಕ ಬಂದುಬಿಟ್ಟು ಜನವರಿ 4 ತನಕ ಈ ಅರ್ಜಿನ ಸಲ್ಲಿಸಬಹುದು. ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಬಂದುಬಿಟ್ಟು ಜನವರಿ 6. ನೀವು ಶುಲ್ಕ ಪಾವತಿಯನ್ನು ಮಾಡಬೇಕಾದ್ರೆ ಜನವರಿ 6 ತನಕ ಡೇಟ್ ಇರುತ್ತೆ, ಲಾಸ್ಟ್ ಡೇಟು. ಅರ್ಜಿ ಸಲ್ಲಿಸುವುದು 4 ಮತ್ತು ಶುಲ್ಕ ಪಾವತಿಸಬೇಕಾದ್ರೆ ಅದರ ಕೊನೆಯ ದಿನಾಂಕ ಬಂದುಬಿಟ್ಟು ಜನವರಿ 6. ಈ ಒಂದು ಹುದ್ದೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ಮಾತಿನ ಎಲ್ಲರಿಗೂ ತಿಳಿಸಿ. ಧನ್ಯವಾದಗಳು.